ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಇದೀಗ ಸೋನಂ ವಾಂಗ್ಚುಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ, ಇದು ಶಾಂತಿ ತಾಳ್ಮೆಗೆ ಸಿಕ್ಕ ಗೆಲುವು ಅಂತ ಹೇಳಿದ್ದಾರೆ. 26 ದಿನಗಳ ಕಾಲ ಅವರು ಕೂಡ ಹೋರಾಟವನ್ನ ಮಾಡಿದ್ರು. ಸರ್ಕಾರ ಅವರಿಗೆ ಒಂದಷ್ಟು ಭರವಸೆಯನ್ನ ಕೊಟ್ಟ ಮೇಲೇನೆ ಅವರು ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ದು. ಸಿಜೆಪಿ ಹಾಗೂ ಜೆನ್ಸಿಗೆ ಶುಭಾಶಯಗಳು ಅಂತ ಹೇಳಿದ್ದಾರೆ ಸೋನಂ ವಾಂಗ್ಚುಕ್. ದೇಶಕ್ಕಾಗಿ ಹೋರಾಡಿದ ಎಲ್ರಿಗೂ ಧನ್ಯವಾದ ಅಂತ ಹೇಳಿ ಸೋನಂ ವಾಂಗ್ಚುಕ್ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅವರ ನಿರಸನವನ್ನ ಕೈಬಿಟ್ಟ ಮೇಲೆ ಅವರಿಗೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂತು. ಡೀಲ್ ನ ವಿಚಾರವನ್ನ ಅವರ ಮೇಲೆ ಹೊರಸಲಾಯಿತು. ಅದಕ್ಕೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ರು. ಇದೀಗ ಸೋನಂ ವಾಂಗ್ಚುಕ್ ಅವರು ಈ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ. ಶಾಂತಿ ತಾಳ್ಮೆಗೆ ಸಿಕ್ಕ ಗೆಲುವು ಅಂತ ಹೇಳಿದ್ದಾರೆ. ಸಿಜೆಪಿ ಹಾಗೂ ಜೆನ್ಸಿಗೆ ಶುಭಾಶಯ ಅಂತ ಹೇಳಿದ್ದಾರೆ ಸೋನಂ ವಾಂಗ್ಚುಕ್ ಅವರು. ಎಕ್ಸ್ ನಲ್ಲಿ ಸೋನಂ ವಾಂಗ್ಚುಕ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಕಳೆದ 26 ದಿನಗಳಿಂದ ಅವರು ಹೋರಾಟವನ್ನ ಮಾಡಿದ್ರು, ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು, ನಿರಸನವನ್ನ ಮಾಡಿದ್ರು. ಆ ಒಂದು ನಿರಸನದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಆತಂಕ ಎದುರಾಗಿತ್ತು. ಯಾಕಂದ್ರೆ ಅವರ ಆರೋಗ್ಯ ಪರಿಸ್ಥಿತಿ ಹದಗೆಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಆನಂತರ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಆಯಿತು. ಆ ಒಂದು ಆಸ್ಪತ್ರೆಗೆ ಸೇರಿಸಿದಂತ ಸಂದರ್ಭದಲ್ಲಿ ಕೂಡ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಅವರನ್ನ ನೋಡ್ಕೊಳ್ಳಾಯಿತು ಅನ್ನೋದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅದು ಬೇರೆ ಮಾತು. ಆದ್ರೆ ನಿರಸನವನ್ನ ಕೈ ಬಿಟ್ಟರು. ಆನಂತರ ಕೇಂದ್ರ ಸರ್ಕಾರ ಭರವಸೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಆ ಒಂದು ಭರವಸೆ ಏನು, ಅವರು ಇದೀಗ ಈ ನಿರಸನವನ್ನ ಕೊನೆಗೊಳಿಸಿದ ಬಳಿಕ ಆದಂತಹ ಬೆಳವಣಿಗೆಗಳೇನು ಅಂತ ಗಮನಿಸಿದ್ರೆ ಇದೀಗ ಪ್ರಧಾನ್ ಅವರ ರಾಜೀನಾಮೆ. ಈ ಒಂದು ವಿಚಾರದಲ್ಲಿ ವಾಂಗ್ಚುಕ್ ಅವರು ಪ್ರತಿಕ್ರಿಯೆ ಕೊಟ್ಟು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ. ಇದು ಶಾಂತಿ ತಾಳ್ಮೆಗೆ ಸಿಕ್ಕ ಗೆಲುವು ಅಂತ ಹೇಳಿದ್ದಾರೆ. ಜೊತೆಗೆ ಸಿಜೆಪಿ ಹಾಗೂ ಜೆನ್ಸಿಗೂ ಕೂಡ ಶುಭಾಶಯಗಳನ್ನ ಸಲ್ಲಿಸಿದ್ದಾರೆ. ಯಾರ್ಯಾರು ದೇಶಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಹೋರಾಡಿದ್ರು ಅವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳಿ ಸೋನಂ ವಾಂಗ್ಚುಕ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಅವರು ಆರೋಗ್ಯ ಪರಿಸ್ಥಿತಿಯಿಂದಾಗಿ ಹಾಸ್ಪಿಟಲ್ ನಲ್ಲಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಇದೀಗ ಅವರ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಕೂಡ ಆತಂಕ ಇತ್ತು. ಏನಾಗುತ್ತೇನೋ, ಕಳೆದ 26 ದಿನ ಅಂತ ಹೇಳಿದ್ರೆ ಅದು ಸುಮ್ಮನೆ ಅಲ್ಲ. 1 ತಿಂಗಳು ಆಗ್ತಾ ಬಂದಿತ್ತು. ಅವರು ಅನ್ನ ಆಹಾರವನ್ನ ತ್ಯಜಿಸಿ ಇಂತಹ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಅದರಿಂದ ಮತ್ತೊಂದು ರೀತಿಯ ಸಮಸ್ಯೆ ಆಗುವಂತಹ ಚಾನ್ಸಸ್ ಕೂಡ ಇತ್ತು. ಅದೇ ಕಾರಣಕ್ಕಾಗಿ ಅವರನ್ನ ಮನವೊಲಿಸುವಂತಹ ಕೆಲಸ ಆಯಿತು, ಅವ್ರ ಜೊತೆ ಮಾತುಕತೆ ಆಡುವಂತಹ ಕೆಲಸ ಆಯಿತು. ಆಸ್ಪತ್ರೆಗೆ ದಾಖಲಿಸಿ ಆನಂತರ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಸೋನಂ ವಾಂಗ್ಚುಕ್ ಅವರು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ರು. ಒಬ್ಬ ಸೋನಂ ವಾಂಗ್ಚುಕ್ ನೀವು ಈ ರೀತಿಯಾಗಿ ಮಾಡಬಹುದೇ ಹೊರತು ಮತ್ತೆ ಉಳಿದಂತಹವರನ್ನ ಅವರ ಹೋರಾಟವನ್ನ ಹೇಗೆ ತಡೀತೀರಿ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಆದ್ರೆ ಇದೀಗ ಎಲ್ಲ ಜನತೆಯ ಹೋರಾಟಕ್ಕೆ, ಯುವ ಸಂಘಟನೆಯ ಹೋರಾಟಕ್ಕೆ ಇದೀಗ ಒಂದು ದೊಡ್ಡ ಜಯ ಸಿಕ್ಕಿದೆ. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಆ ಒಂದು ರಾಜೀನಾಮೆಯನ್ನ ಕೊಡ್ಲೇಬೇಕು, ಅವರು ಕೊಟ್ರೆ ಮಾತ್ರ ನಾವು ಈ ಒಂದು ಹೋರಾಟವನ್ನ ನಿಲ್ಲಿಸ್ತೇವೆ ಅಂತ ಹೇಳಿದ್ರು. ಜೆ.ಪಿ. ನಡ್ಡಾ ಅವರು ಬರ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ ಕೂಡ 2ನೇ ಸುತ್ತಿನ ಮಾತುಕತೆ ಆಯಿತು. ಜಿತೇಂದ್ರ ಸಿಂಗ್ ಹಾಗೆಯೇ ಜೆ.ಪಿ. ನಡ್ಡಾ ಅವ್ರ ಹತ್ರನೇ ಹೇಳಿದ್ರು, ನಮ್ಮ ಮೊದಲ ಬೇಡಿಕೆ ಇರೋದೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ನೀವು ರಾಜೀನಾಮೆಯನ್ನು ತಗೊಳ್ಳಿ, ನಾವು ಮಾತುಕತೆಗೆ ಬರ್ತೇವೆ 3ನೇ ಸುತ್ತಿನ ಮಾತುಕತೆಗೆ ಅಂತ ಹೇಳಿ. ಸೊ ಈಗ ರಾಜೀನಾಮೆ ಕೊಟ್ಟಾಗಿದೆ. ಇನ್ನು ಕೆಲವು ಬೇಡಿಕೆಗಳು ಇದೆ. ಆ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಇರುವಂತದ್ದು ಯಾರ್ಯಾರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರಲ್ಲ ಅವರ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ ಕೊಡೋದು ಅಂತ ಹೇಳಿ. ನಿಮ್ಗೆ 2 ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆದ ಬಳಿಕದ ಸಂಭ್ರಮಾಚರಣೆ ಸೆಲೆಬ್ರೇಷನ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಅವರ ಆಗಮನ ಈಗಾಗಲೇ ಆಗ್ತಾ ಇದೆ. ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅಲ್ಲಿ ಈ ಒಂದು ಮಾತುಕತೆ ಆಗತ್ತೆ. ಆ ಒಂದು ಮಾತುಕತೆ 3.0 ಮೀಟಿಂಗ್ ಏನು ಆಗಬೇಕು, ಅದಕ್ಕಾಗಿ ಇದೀಗ ಈಗ ಸಿಜೆಪಿಯ ನಾಯಕರುಗಳು ಬರುವಂಥದ್ದು, ವಕ್ತಾರರು ಬರುವಂತಹ ಸಾಧ್ಯತೆಗಳಿದೆ. ಸೊ ಸೌರಭ ಆಗಿರಬಹುದು ಅಥವಾ ರಿಂಕಾ ಆಗಿರ್ಬೋದು, ಅವರೆಲ್ಲರೂ ಕೂಡ ಬರುವಂತಹ ಚಾನ್ಸಸ್ ಇದೆ. ಸೊ 3 ಬೇಡಿಕೆಗಳ ಬಗ್ಗೆ ಗಂಭೀರ ಸಮಾಲೋಚನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ನಲ್ಲಿ ಆಲ್ರೆಡಿ. ಏನಂತ ಹೇಳಿದ್ರೆ ಆ ಒಂದು 3 ಬೇಡಿಕೆಗಳು, ಒಂದು ಯಾರ್ಯಾರು ಈ ಒಂದು ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರಲ್ಲೋ ಆ ಒಂದು ಆತ್ಮಹತ್ಯೆ ಮಾಡ್ಕೊಂಡಂತಹ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ, 2ನೇದು ಕೇಸನ್ನ ತೆಗಿಬೇಕು ಅನ್ನುವಂತಹ ವಿಚಾರ ಕೂಡ ಇದರಲ್ಲಿ ಇದೆ.